ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಜನವರಿ ಫಸ್ಟ್ ವೀಕ್ ಸಂಡೇ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಫನ್ ಆಗಿದೆ, ಯೂಸ್ಫುಲ್ ವಿಡಿಯೋ ಇದೆ. ಡೆಫಿನೆಟ್ಲಿ ನೀವು ಕೂಡ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ 11:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಆವಾಗಲೇ ಹೇಳ್ದಂಗೆ ಜನವರಿ ಫಸ್ಟ್ ವೀಕ್ನಲ್ಲಿ ಸಂಡೇ ನಾವೆಲ್ಲರೂ ನಮ್ಮ ಹೊಲಕ್ಕೆ ಬಂದಿದ್ದೀವಿ. ಸೊ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಹಾಲಿಡೇ ಇತ್ತಲ್ವ, ಅದಕ್ಕೆ ನಾನು ನನ್ನ ತವ್ರ ಮನೆಗೆ ಬಂದಿದ್ದೆ. ಹಾಗೆ ಡಿಸೆಂಬರ್ನಲ್ಲಿ ಎಳ್ಳು ಅಮಾವಾಸ್ಯೆ ಕೂಡ ಇತ್ತಲ್ವ, ಆವಾಗ ನಮಗೆ ಬರೋದಕ್ಕೆ ಆಗಿರಲಿಲ್ಲ. ಬಿಕಾಸ್ ವಿನೀತ್ ಸ್ಕೂಲ್ ರಜೆ ಏನೂ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಊರಿಗೆ ಲೇಟಾಗಿ, ಅಂದರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಊರಿಗೆ ಬಂದ್ವಿ. ಸೊ ವಿಡಿಯೋ ತುಂಬ ಫನ್ ಆಗಿದೆ, ನೋಡಿ ಎಂಜಾಯ್ ಮಾಡಿ. ಏನಮ್ಮ ಹುಂಚಿಕೆ ಯಾರ ಕುಂತೀನ ತೋರ್ಸ. ಮಸ್ತಾಗ್ಯಾವ. ಏ ವಿನೀತ್ ತಗೋ, ಹಿಡಿ ಹುಂಚಿಕಾಯಿ ತಗೋ ಬಾ. ಸೇ ತಗೋ ತಗೋರಿ. ಅದು ಕೊಡ, ಅದು ಚಿರುನ್ ಕಡೆ ಕೊಟ್ಟೆ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಮ್ಮ ಹೊಲದಲ್ಲಿ ಸೆಂಟ್ರಲ್ ಇರ್ತಕ್ಕಂಥ ಹುಣಸೆ ಮರ. ಅಮ್ಮ ಎಲ್ಲರಿಗೂ ಹುಣಸೆಕಾಯಿನ ಕಿತ್ಕೊಡ್ತಾ ಇದ್ರು. ಇಲ್ಲೋಡಿ ಎಷ್ಟೊಂದಾಗೈತೆ. ಇಲ್ಲೋಡಿಲ್ಲೇ ಸೂಪರ್ ಆಗ್ಯಾವ. ನೋಡ್ತಾ ಇದ್ದೀರಲ್ವಾ, ವಾವ್ ಎಷ್ಟೊಂದು ಹುಣಸೆಕಾಯಿ ಬಿಟ್ಟಿದೆ. ನನಗಂತರೂ ಈ ಹುಣಸೆಕಾಯಿ ನೋಡ್ತಾ ಇದ್ರೆ, ನಾವು ಚಿಕ್ಕವರಿರುವಾಗ ಹುಣಸೆಕಾಯಿ ಹರ್ಕೊಂಡು ಉಪ್ಪಲ್ಲಿ ಅದ್ಕೊಂಡ್ಬಿಟ್ಟು ತಿಂತಿದ್ವಲ್ಲ, ಸೊ ಅದೇ ನೆನಪಾಯಿತು. ಇವಾಗ ಅದೇ ಥರ ವಿನೀತ್ ಮತ್ತು ನನ್ನ ತಮ್ಮನ ಇಬ್ಬರು ಮಕ್ಕಳು ಅದೇ ಥರ ಹುಣಸೆಕಾಯಿಯನ್ನು ಕಿತ್ತಿಸ್ಕೊಂಡು ತಿಂತಾ ಇದ್ರು. ಹಾಗೆ ಇಲ್ಲಿ ಹುಣಸೆ ಮರದ್ದು ಒಂದು ಟೊಂಗೆ ಜೋತ್ ಬಿದ್ದಿದೆಯಲ್ಲ, ಜೋಕಾಲಿ ಕಾರ್ಯಕ್ರಮ ನಡೀತಾ ಇದೆ, ನೋಡಿ ಎಂಜಾಯ್ ಮಾಡಿ. ಹಾಂ ಆಡ್ವಾ. ಆಡ. ಸೊ ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಏನೇನು ಆಟಗಳನ್ನ ಆಡ್ತಿದ್ವಲ್ವ, ಸೊ ಅದೇ ಥರ ಇಲ್ಲಿ ಹೊಲದಲ್ಲಿ ನಾವು ಕೂಡ ನಮ್ಮ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿ ಮಕ್ಕಳು ಸಹಿತ ಆಟ ಆಡ್ತಾ ಇದ್ದಾರೆ. ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ವಿ ಅಂತ ಹೇಳ್ಬೋದು. ನಾವು ಕೂಡ ಅದೇ ಥರ ಜೋಕಾಲಿ ಆಡಿದ್ವಿ. ಸೊ ತುಂಬಾ ಫನ್ ಆಗಿತ್ತು ಅಂತ ಹೇಳ್ಬೋದು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ವಿನೀತ್ ಸ್ವಲ್ಪ ಹೈಟ್ ಇರೋದ್ರಿಂದ ಅವನಿಗೆ ಸರಿಯಾಗಿ ಆಡೋದಕ್ಕೆ ಬರ್ತಾ ಇಲ್ಲ. ಸೊ ನಾನು ಕೂಡ ಟ್ರೈ ಮಾಡಿದೆ, ನನಗೆ ಭಯ ಆಗೋಯ್ತು ಎಲ್ಲಿ ಬಿದ್ದುಬಿಡ್ತೀನೋ ಅಂತ, ಅಷ್ಟಕ್ಕೆ ಬಿಟ್ಬಿಟ್ಟೆ. ನಾವಂತರೂ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಬಾ ನೀನು ಹಿಡ್ಕೊ, ಗಟ್ಟಿ ಹಿಡ್ಕೊ. ಅಕ್ಕೆ ಆಡಾಡಲ್ಲ, ಅಕ್ಕೆ ದೋತಾಡ್ಯಾಳ. ಕೈ ಬಿಡ ನೀ, ಕೈ ಬಿಡ ಆಡ್ತಾ ಅಕ್ಕಿ. ಹಿಡ್ಕೊ ರು, ಗಟ್ಟಿ ಹಿಡ್ಕೊ, ಗಟ್ಟಿ ಹಿಡ್ಕೊ ರು. ಹಿಡ್ದ ನೀ ಕೈ ಬಿಡ. ಇಲ್ಲ ಹಾಕಿದಂಗ ಉಗಿಸ್ತ ನಾವು. ಬಿಡ್ರಿ ಅಷ್ಟೇ ಬಿಡ್ರಿ, ಯಾವ ದೋತಾಡ್ಲಿ ಅವ್ರು. ಸಾಕಾ ಸಾಕಾರು ನಂಗು. ಹಾ ಸಾಕ್ವಾ. ಏ ತಡಿಪಾ ತಡಿ ಅವ್ನು. ಹಾಗೆ ನೋಡ್ತಾ ಇದ್ದೀರಲ್ವ, ಮಕ್ಕಳಿಗಂತರೂ ಎಷ್ಟು ಆಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಸೊ ಈ ಥರ ಆಟಗಳನ್ನ ಒಂದು ಹಳ್ಳಿಯಲ್ಲಿ ಈ ಥರ ಆಡೋದನ್ನು ಮಾತ್ರ ನೋಡ್ಬೋದು ನೀವು. ಸೊ ನಾವು ಪೇಟೆಗಳಲ್ಲೆಲ್ಲ ಈ ಥರ ಆಡೋದಕ್ಕೆ ಚಾನ್ಸೇ ಸಿಗೋದಿಲ್ಲ ಅಂತ ಹೇಳ್ಬೋದು. ಎಲ್ಲಿ ಸಿಕ್ಕಾಗ ಈ ಥರ ಚಾನ್ಸ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ತುಂಬಾ ಎಂಜಾಯ್ ಮಾಡ್ಬೋದು. ನಾವೆಲ್ಲ ನಮ್ಮ ಬಾಲ್ಯವನ್ನು ನೆನಪಾಯಿತು ಇದೆಲ್ಲ ನೋಡಿಬಿಟ್ಟು. ನಾವು ಇದೇ ಥರ ಮಾಡ್ತಿದ್ವಿ. ಸೊ ಏನು ಕಾಣಿಸುತ್ತಲ್ಲ ಅಲ್ಲೇ ಒಂದು ಆಟನ ಕ್ರಿಯೇಟ್ ಮಾಡಿಬಿಡ್ತಿದ್ವಿ. ಹಾಗೆ ಹಳ್ಳಿಯಲ್ಲಿ ಈಗ ಹೋದ್ರೂ ಈಗಿನ ಮಕ್ಕಳು ಅಷ್ಟೇ ಎಂಜಾಯ್ ಮಾಡ್ತಾರಂತ ಹೇಳ್ಬೋದು. ವಿನೀತ್ಗಂತರೂ ಇದು ಟೋಟಲಿ ಹೊಸ ಆಟ. ಅವನಿಗಂತರೂ ತುಂಬ ಎಕ್ಸೈಟ್ ಆಗಿದ್ದ. ಏನೇ ಒಂದು ಆಟ ಆಡಿಸಿದ್ರು ತುಂಬ ಫನ್ನಾಗಿ ಆಡ್ತಾ ಇದ್ದ, ತುಂಬ ಎಂಜಾಯ್ ಮಾಡ್ತಾ ಇದ್ದ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೆಲ್ಲ ನಾವು ಹೊಲದಲ್ಲಿ ಕಡಲೆ ಹಾಕಿದ್ದಾರೆ. ಇವಾಗ ಗೊತ್ತಿರ್ಬೋದು ನಿಮಗೆ, ಕಡಲೆ ಅದು ಬ್ಲ್ಯಾಕ್ ಚನಾ ಅಂತ ಏನು ಕರಿತೀರಲ್ವ, ಸೊ ಅದೇ ಬೆಳೆ ಇದು. ಇಲ್ಲಿ ತೋರಿಸ್ತಾ ಇದ್ದೀನಲ್ವ ನಾನು. ಸೊ ಇದಿನ್ನೂ ಹಸಿಯಾಗಿದೆ. ಇವಾಗ ಇದನ್ನು ಕಿತ್ಕೊಂಡು ತಿನ್ಬೋದು ನಾವೀಗ.
ಸೊ ಅದರಲ್ಲೇ ಇದು ಟೋಟಲ್ 11 ಎಕರೆ ಹೊಲದಲ್ಲಿ 9 ಎಕರೆ ಕಡಲೆಯನ್ನು ಹಾಕಿದ್ದಾರೆ. ಅದರಲ್ಲಿ ಆ ಕಡೆ ರೋಡ್ ಹತ್ರ ಸ್ವಲ್ಪ ಜೋಳ ಕೂಡ ಹಾಕಿದ್ದಾರೆ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ಒಂದು 2 ಎಕರೆದಷ್ಟು ಹತ್ತಿ ಕೂಡ ಹಾಕಿದ್ದಾರೆ. ಲಾಸ್ಟಲ್ಲಿ ನೀವು ಆ ವಿಡಿಯೋನ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಕಡಲೆ, ಆವಾಗಲೇ ಹೇಳಿದ್ನಲ್ಲ ಹಸಿಯಾಗಿರ್ತಕ್ಕಂಥ ಚನಾ, ಬ್ಲ್ಯಾಕ್ ಚನಾ ಅಂತ ಏನು ಕರಿತಿರಲ್ಲ ಅದು. ಸೊ ಇವಾಗ ಫ್ರೆಶ್ ಕಡಲೆನ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಸೊ ನಮಗಂತೂ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಉತ್ತರ ಕರ್ನಾಟಕದ ರಾಜ ಅಂತಂದ್ರೂ ತಪ್ಪಾಗಲ್ಲ, ಅಷ್ಟೊಂದು ಫೇಮಸ್ಸು ಉತ್ತರ ಕರ್ನಾಟಕ ಕಡೆ ಬಂದರೆ. ಸೊ ನೀವು ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ ನವಂಬರ್, ಡಿಸೆಂಬರ್, ಜಾನ್ವರಿ ಅಂತೂ ಇದ್ರದ್ದು ಸೀಸನ್ ಅಂತ ಹೇಳ್ಬೋದು. ಸೊ ಅವಾಗ ಮಾತ್ರ ಇದು ತುಂಬ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳೆ ಕೂಡ. ನಾವಂತರೂ ಸಖತ್ತಾಗಿ ತಿಂದ್ವಿ ಅಂತ ಹೇಳ್ಬೋದು. ಸೊ ಇದು ಸಿಕ್ಕಾಗ ಮಾತ್ರ ಬಿಡೋದಕ್ಕೆ ಹೋಗಬೇಡಿ, ಆರೋಗ್ಯಕ್ಕೆ ಮಾತ್ರ ಒಳ್ಳೆಯದು. ಹಾಗೆ ಇದು ಇಷ್ಟೊತ್ತಿಗೆ ಆಲ್ರೆಡಿ ಇದು ಚೆನ್ನಾಗೆಲ್ಲ ಒಣಗಿ ಹೋಗಿ ಡ್ರೈ ಆಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕಿದ್ದೀನಿ. ತಿನ್ನುವಿನಿ ಹಂಗಲ್ಲ ತಿನ್ನೋದು ಮಾಡ ಇಲ್ಲ ತಿನ್ನು. ವಿನೀತ್ ತಿನ್ಕೊಡ್ಲಾ? ಬಿಸಾಕು, ತಳಗ್ ಬಿದ್ರೆ ಬಿಸಾಕಪ್ಪ, ಇಡೀ ಹೊಲನ ಅದೈತಿ. ಜನವರಿ ಫಸ್ಟ್ ವೀಕಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ಅಲ್ವಾ, ಅವಾಗೆಲ್ಲ ಹಸಿಯಾಗಿತ್ತು ಸೀಸನ್ನು, ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ಇವಾಗಲೇ ಡ್ರೈ ಆಗಿದೆ. ಸೊ ಅದರದ್ದು ವಿಡಿಯೋನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನಾವೆಲ್ಲ ಕಡಲೆಕಾಯಿನ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಇದಕ್ಕೆ ಏನಂತೀರಾ ನಿಮ್ಮ ಊರುಗಳಲ್ಲೆಲ್ಲ ಅಂತ ನನಗೆ ಕಮೆಂಟ್ ಮಾಡಿ. ಸೊ ನಾವು ಇದಕ್ಕೆ ಕಡಲೆ ಗಿಡ ಅಂತೀವಿ, ಕಡಲೆಕಾಯಿ ಅಂತೀವಿ. ಹಾಗೆ ಒಬ್ಬೊಬ್ಬರು ಒಂದೊಂದು ಊರ ಕಡೆ ಸುಲ್ಗಾಯಿ ಅಂತಾರೆ. ಸೊ ಈ ಥರ ಹಲವಾರು ಒಂದು ಹೆಸರಿಂದ ಕರೀತಾರೆ. ಸೊ ಉತ್ತರ ಕರ್ನಾಟಕ ರಾಜ ಅಂದ್ರೂ ಇದು ತಪ್ಪಾಗಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ. ಇದರಿಂದ ಎಷ್ಟೊಂದು ರೆಸಿಪಿಗಳನ್ನು ಕೂಡ ಮಾಡ್ಬೋದು. ಸೊ ನೀವು ಬಟಾಣಿ ಎಲ್ಲ ಹೇಗೆ ಯೂಸ್ ಮಾಡ್ತಿರಲ್ವ ಅದೇ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಇದರದ್ದು ಸೊಪ್ಪಿನಿಂದ ನೀವು ಪಲ್ಯ ಕೂಡ ಮಾಡ್ಬೋದು. ಸೊ ಅದು ಯಾವಾಗಂದರೆ ಇನ್ನೂ ತುಂಬ ಚಿಕ್ಕದಾಗಿರುತ್ತೆ ಗಿಡ, ಆವಾಗ ತುಂಬ ಚಿಗುಳನ್ನು ಚೂಟ್ಕೊಂಡ್ಬಿಟ್ಟು ಇನ್ನೂ ಹೂವು ಆಗಿರಬಾರ್ದು, ಆವಾಗ ಅದನ್ನು ಕಿತ್ಕೊಂಡ್ಬಿಟ್ಟು ಸೊ ಪಲ್ಯ ಮಾಡ್ಬೋದು. ಅದು ರೆಸಿಪಿ ಬೇಕಿದ್ದರೆ ನಮ್ಮದು ಪೇಡಾನಗರಿ ಫುಡ್ಸ್ ಅಂತ ಚಾನಲ್ ಇದೆ. ಸೊ ಅದರಲ್ಲಿ ರೆಸಿಪಿನ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡಿಬಿಟ್ಟು ಟ್ರೈ ಮಾಡ್ಬೋದು. ಬಟ್ ಇವಾಗ ಸೊಪ್ಪು ಸಿಗೋದಿಲ್ಲ, ಆಲ್ರೆಡಿ ಸೀಸನ್ ಮುಗಿದು ಹೋಗಿರೋದ್ರಿಂದ. ಸೊ ನೆಕ್ಸ್ಟ್ ಇಯರು ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಅವರೆಕಾಯಿ ಆಗಿತ್ತು ಹೊಲದಲ್ಲಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅವರೆಕಾಯಿ, ತುಂಬಾ ಸಖತ್ತಾಗಿ ಬಿಟ್ಟಿದೆ. ಸೊ ಒಂಥರ ರೆಡ್ಡಿಶ್ ಆಗಿರೋ ಅಂಥ ಅವರೆಕಾಯಿ, ಇದು ಚಪ್ಪರದ ಅವರೆ ಅಂತ ಏನು ಕರಿತೀರಲ್ಲ ಆ ಅವರೆಕಾಯಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ರುಚಿ ಅಂತೂ ಇಷ್ಟು ಚೆನ್ನಾಗಿರುತ್ತೆ ಪಲ್ಯ ಮಾಡಿದರೆ, ಚಪಾತಿಗೆ, ರೊಟ್ಟಿಗೆ, ಹಾಗೆ ಸೈಡ್ ಡಿಶ್ ಆಗಿ ನೀವು ಅನ್ನಕ್ಕೂ ಮಾಡ್ಕೋಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಹೊಲದಲ್ಲಿ ಬೆಳೆದಿರತಕ್ಕಂಥದ್ದು ಆರ್ಗ್ಯಾನಿಕ್, ನಮಗಂತೂ ತುಂಬಾ ಇಷ್ಟ. ಸೊ ಎಷ್ಟೊಂದಾಗಿದೆ ಅದನ್ನು ಇವಾಗ ಹಾರ್ವೆಸ್ಟ್ ಮಾಡೋಣ. ಅದೇ ಥರ ಇದು ಚಪ್ಪರದ ಅವರೆಕಾಯಿ ಪಲ್ಯ ಕೂಡ ನಮ್ಮದು ಫುಡ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡಿಕೊಂಡು ರೆಸಿಪಿನ ಟ್ರೈ ಮಾಡ್ಬೋದು. ಅದು ಇದರಲ್ಲಿ 2 ವೆರೈಟಿ ಇರುತ್ತೆ, ಒಂದು ಗ್ರೀನ್ ಆಗಿರುತ್ತೆ, ಒಂದು ಇದು ರೆಡ್ಡಿಶ್ ಆಗಿರುವಂಥದ್ದು. ಅದರಲ್ಲೇ ನಾನು ಲಾಸ್ಟ್ ಇಯರು ಗ್ರೀನ್ ಆಗಿರುವಂಥದ್ದು ಹಾಕಿದ್ರು ಅಮ್ಮ. ಸೊ ಈ ವರ್ಷ ಸ್ವಲ್ಪ ರೆಡ್ಡಿಶ್ ಆಗಿರುವಂಥದ್ದು ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅವರೆಕಾಯಿ. ನನಗಂತೂ ತುಂಬಾ ಇಷ್ಟ ಇದು. ಸೊ ನಾನಂತೂ ಊರಿಗೆ ಹೋದಾಗ ಇದನ್ನೇ ಮಾಡಿಸ್ಕೊಂಡು ತಿಂದಿದ್ದೀನಿ ಪದೇ ಪದೇ, ಅಷ್ಟೊಂದು ಇಷ್ಟ ನನಗೆ. ಆಮೇಲೆ ರುಚಿ ಕೂಡ ಮಸ್ತಾಗಿರುತ್ತೆ. ಹಾಗೆ ನಾವು ಕೂಡ ಇಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರೆಕಾಯಿನ, ತುಂಬಾ ಬಿಟ್ಟಿತ್ತು. ಅದರಲ್ಲೂ ನನಗಂತೂ ತುಂಬಾ ಇಷ್ಟ ಈ ಥರ ನಮ್ಮ ಹೊಲದಲ್ಲಿ ಬೆಳೆದಿದ್ದಾಗಿರ್ಬೋದು, ಅಥವಾ ಮನೆ ಮುಂದೆ ಸ್ವಲ್ಪ ಜಾಗದಲ್ಲಿ ಈ ಥರ ಏನಾದರೂ ತರಕಾರಿ ಬೆಳೆದಿದ್ದನ್ನು ಕಿತ್ಕೊಂಡ್ಬಿಟ್ಟು ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದಂದರೆ ನಂಗೆ ತುಂಬಾ ಇಷ್ಟ. ಅದಂತೂ ನಮಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನಾವು ಪೇಟೆಗಳಲ್ಲೆಲ್ಲ ತೊಗೊಂಡು ಬಂದು ತಿಂತೀವಲ್ವ, ಅದರಲ್ಲಿ ನಿಮ್ಗೆ ಯಾವ ಖುಷಿನೂ ಇರೋದಿಲ್ಲ, ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ತಿನ್ನಬೇಕಾಗತ್ತೆ. ಸೊ ಇದಂತೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಎಲ್ಲಿ ನಿಮಗೆ ಚಾನ್ಸ್ ಸಿಗುತ್ತೋ ಅಲ್ಲಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಥರ ನಮ್ಮ ಮನೆಯ ಮುಂದೆ ಅಥವಾ ನಮ್ಮ ಟೆರೆಸಲ್ಲಿ ಈ ಥರ ಪಾಟ್ಗಳಲ್ಲಿ ಬೆಳೆದು, ಸೊ ನಮ್ಮ ತರಕಾರಿಗಳು ನಾವೇ ಬೆಳ್ಕೊಂಡು ಹಾರ್ವೆಸ್ಟ್ ಮಾಡಿ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಸೊ ಒಂದು ಚಿಕ್ಕದೊಂದು ಹಣ್ಣು ಕಾಯಿ ಬಿಟ್ಟರು ಅಥವಾ ಒಂದು ಹೂ ಬಿಟ್ಟರು ಎಷ್ಟು ಖುಷಿ ಆಗ್ತಾ ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಆವಾಗ ನಿಮಗೂ ಗೊತ್ತಾಗತ್ತೆ. ಸೊ ನಾವು ಕೂಡ ಇಲ್ಲಿ ಚೆನ್ನಾಗಿ ಅವರೆಕಾಯಿ ಬಿಟ್ಟಿದೆ,
ಸೊ ಹಾರ್ವೆಸ್ಟ್ನ ಕಂಟಿನ್ಯೂ ಮಾಡೋಣ. ಹಾಗೆ ಇಲ್ಲಿ ನಮ್ಮ ತಮ್ಮನ ಹೆಂಡತಿ ನಾನು ಕೂಡ ಅವರೆಕಾಯಿ ಇಷ್ಟೊಂದು ಕಿತ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಮ್ಮ ಎಷ್ಟೊಂದು ಕಿತ್ಕೊಂಡಿದ್ದಾರೆ. ಸೊ ಅವರಂತರೂ ತುಂಬ ಫಾಸ್ಟ್ ಇದರಲ್ಲಿ. ಸೊ ಅವ್ರಿಗೆಲ್ಲ ರೂಢಿ ಇದೆ ಅಲ್ವಾ. ಚೆನ್ನಾಗಿ ಹಾಕ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ವ ಅಮ್ಮ ಅಷ್ಟೊಂದು ಹಾರ್ವೆಸ್ಟ್ ಮಾಡಿದ್ದಾರೆ. ನಾವು ಇಬ್ಬರು ಸೇರಿ ಅಷ್ಟೇ ಹಾರ್ವೆಸ್ಟ್ ಮಾಡಿರೋದು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೊಂಥರ ಡಿಫ್ರೆಂಟ್ ಅವರೆಕಾಯಿ. ಸೊ ಇದು ಒಂಥರ ಉದ್ದವಾಗಿರುತ್ತೆ, ಆಮೇಲೆ ನೋಡೋದಕ್ಕೆ ಸ್ವಲ್ಪ ತಿನ್ನಾಗಿರುತ್ತೆ. ಸೊ ಇದ್ರದ್ದು ಪಲ್ಯನೂ ತುಂಬಾ ಟೇಸ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಕೂಡ ತುಂಬ ರುಚಿ ಚೆನ್ನಾಗಿರುತ್ತೆ ರೊಟ್ಟಿಗೆ ಆಮೇಲೆ ಚಪಾತಿಗೆ. ಸೊ ತುಂಬಾ ಚೆನ್ನಾಗಿತ್ತು. ಬಟ್ ಇದು ಕಡಿಮೆ ಬಿಟ್ಟಿತ್ತು, ಇನ್ನೂ ಹೂಗಳು ಜಾಸ್ತಿ ಇದೆ, ಇನ್ಮೇಲೆ ಜಾಸ್ತಿ ಬಿಡುತ್ತೆ ಇದು. ಅದು ಕಂಪೇರ್ ಮಾಡಿದರೆ ಇದು ಇವಾಗ ಬಿಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟೊಂದು ಹೂಗಳಾಗಿದೆ. ಸೊ ಅದನ್ನು ಕೂಡ ನಾವಿಲ್ಲಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ತುಂಬಾ ಎಳೆಯದಾಗಿ ತುಂಬ ಚೆನ್ನಾಗಿತ್ತು. ಸೊ ಈ ಥರ ಅವರೆಕಾಯಿಗಳು ನಿಮಗೆ ರೆಗ್ಯುಲರ್ ಆಗಿ ಸಿಗ್ತಾ ಇರೋದಿಲ್ಲ, ಸೀಸನ್ಗಳಲ್ಲಿ ಮಾತ್ರ ಸಿಗುವಂಥದ್ದು. ನಾನು ಮಾತ್ರ ಊರಿಗೆ ಹೋದಾಗೆಲ್ಲ ಬರೀ ಇದೇ ಪಲ್ಯ ಮಾಡಿಸ್ಕೊಂಡು ತಿಂದಿದ್ದೀನಿ. ಸೊ 2 ವೆರೈಟಿ ಅವರೆಕಾಯಿ ಸಿಗ್ತಾಯಿತ್ತು. ಸೊ ಅದನ್ನೇ ತಿಂದ್ಕೊಂಡಿದ್ದೀನಿ. ಅದರಲ್ಲಿನೂ ಯಾವುದೇ ಔಷಧಿನ ಸಿಂಪಡಣೆ ಮಾಡದೇ ಬೆಳೆದೇ ಇರೋವಂಥದ್ದು. ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆರ್ಗ್ಯಾನಿಕ್. 4 ದಿವಸಕ್ಕೊಮ್ಮೆ ಹೊಲಕ್ಕೆ ಹೋಗೋದು, ಈ ಥರ ಅದು ಕಿತ್ಕೊಂಬರೋದು, ಸೊ ಪಲ್ಯ ಮಾಡೋದು. ಸೊ ನಂಗಂತೂ ತುಂಬಾ ಖುಷಿ ಆಗ್ತಿತ್ತು. ಸೊ ಹೊಲಕ್ಕೆ ಹೋಗೋದು ಇದು ಕಿತ್ಕೊಂಬರೋದು ಅಂದರೆ ಆಲ್ಮೋಸ್ಟ್ 1 kg ಅಷ್ಟು ಸಿಕ್ತು ಅನಿಸುತ್ತೆ. ಸೊ ಇದು ತುಂಬ ಕಡಿಮೆ ಆಗಿತ್ತು, ಇನ್ಮೇಲೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು. ನನಗಂತೂ ಈ ಡಿಸೆಂಬರ್ ಹಾಲಿಡೇ ಅಂತೂ ಬೆಸ್ಟ್ ಹಾಲಿಡೇ ಅಂತ ಹೇಳ್ಬೋದು. ಏಕಂತಂದರೆ ಆ ಟೈಮಲ್ಲಿ ಹೊಲದಲ್ಲಿ ಈ ಥರ ಕಡಲೆಕಾಯಿ ಬಿಟ್ಟಿರುತ್ತೆ. ಸೊ ಈ ಥರ ವೆರೈಟಿ ತರಕಾರಿ ಬಿಟ್ಟಿರುತ್ತೆ. ಆವಾಗ ಹೋಗಿದ್ರಿಂದ ಈ ಥರ ಎಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗತ್ತೆ. ಹಾಗೆ ಕಡಲೆಕಾಯನ್ನು ಎಷ್ಟು ಬೇಕೋ ಅಷ್ಟೊತ್ತು ತಿನ್ಬೋದು. ಸೊ ನಮಗಂತೂ ತುಂಬ ಫೇವ್ರೇಟ್ ಇದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಬಿಟ್ಟಿರುತ್ತೆ ಕಡಲೆಕಾಯಿ. ಸೊ ಇದ್ರದ್ದೇ ತುಂಬ ಚಿಕ್ಕದಿರುತ್ತೆ ನೋಡಿ ಗಿಡ. ಅಂದರೆ ಇವಾಗ ಆಲ್ರೆಡಿ ಹೂವಾಗಿ ಕಾಯಾಗಿದೆ. ಇದು ಇನ್ನೂ ಕಾಯಿ ಆಗಬಾರ್ದು, ಹೂವೂ ಆಗಿರಬಾರ್ದು, ಕಾಯಿನೂ ಆಗಿರಬಾರ್ದು. ಅದಕ್ಕಿಂತ ಮುಂಚೆ ಸಸಿ ಇರುವಾಗಲೇ ಮುಂದಿನ ಚಿಗುಳಿರುತ್ತೆ, ಅದನ್ನು ಚೂಟ್ಕೊಂಡ್ಬಿಟ್ಟು ಸೊ ಪಲ್ಯ ಮಾಡುವಂಥದ್ದು. ಸೊ ಅದಂತೂ ಇನ್ನೂ ಸಖತ್ತಾಗಿರುತ್ತೆ. ಅದರ ಪಲ್ಯ ರೆಸಿಪಿನೂ ನಾವು ನಮ್ಮ ಫುಡ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಅದನ್ನು ಕೂಡ ನೀವು ಫುಡ್ ಚಾನಲಲ್ಲಿ ನೋಡ್ಬೋದು. ಸೊ ಅದು ನೆಕ್ಸ್ಟ್ ಇಯರ್ ನೀವು ಮಾಡ್ಕೋಬೋದು. ಸೊ ಇವಾಗ ಆಲ್ರೆಡಿ ಸೀಸನ್ ಮುಗ್ದಿರೋದ್ರಿಂದ ಇವಾಗಿದು ಹುಳಿಯಾಗಿ ಬಿಟ್ಟಿರುತ್ತೆ ಸೊಪ್ಪು. ಇವಾಗ ಯೂಸ್ ಮಾಡೋದಕ್ಕಾಗೋದಿಲ್ಲ ಸೊಪ್ಪನ್ನು. ಜಸ್ಟ್ ನೀವು ಕಡಲೆಕಾಯಿನ ಸುಲಿದ್ಬಿಟ್ಟು ತಿನ್ಬೋದು. ಆಮೇಲೆ ಅದನ್ನು ಕಾಯಿನಷ್ಟೇ ಕಿತ್ಕೊಂಡ್ಬಿಟ್ಟು ಅದನ್ನು ನೀವು ಹಂಚಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡಿ ತಿನ್ಕೋಬೋದು ಹುರಿದ್ಬಿಟ್ಟು. ಅದು ಚೆನ್ನಾಗಿರುತ್ತೆ. ಹಸಿಯಾಗಿ ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ನೀವು ಅದರಿಂದ ರೆಸಿಪಿಗಳನ್ನೂ ಮಾಡ್ಕೋಬೋದು, ಅಥವಾ ಪುಲಾವ್ಗೆ ಹಾಕ್ಬೋದು. ಈ ಥರ ನೀವು ಬಟಾಣಿ ಎಲ್ಲ ಹೇಗೆ ಯೂಸ್ ಮಾಡ್ತಿರಲ್ಲ ಆ ಥರ ಬಟಾಣಿ ಹಾಕೋದ್ರ ಬದಲಿಗೆ ಸೊ ಇದನ್ನು ಹಾಕ್ಬಿಟ್ಟು ನೀವು ರೆಸಿಪಿಗಳನ್ನ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ, ಈ ಕಡೆ ರೋಡಿಂದ ಹಿಡ್ಕೊಂಡು ಆ ಕಡೆ ಎಂಡ್ ರೋಡ್ ಇದೆ. ಸೊ ಅಲ್ಲಿವರೆಗೂ ಕಡಲೆನೇ ಹಾಕಿರುವಂಥದ್ದು. ಸೊ ಇದು ಆವಾಗಲೇ ಹೇಳ್ದಂಗೆ ಒಂದು 2 ಎಕರೆ ಹತ್ತಿ ಹಾಕಿದ್ದಾರೆ ಇದರಲ್ಲಿ, ಅಂದರೆ ಕಾಟನ್.
ಬಿಟ್ಟು ಉಳಿದಿದ್ದು 9 ಎಕರೆ ಕಡಲೆ ಹಾಕಿರೋವಂಥದ್ದು. ಅದರಲ್ಲಿ ಸ್ವಲ್ಪ ಮಾತ್ರ ಜೋಳನ ಹಾಕಿದ್ದಾರೆ ರೋಡ್ ಸೈಡ್. ಸೊ ಇಲ್ಲಿ ತೋರಿಸ್ತಾ ಇದ್ದೇನಲ್ವಾ, ಇದೇ ಚಿಗುಳು, ಅಂದರೆ ಇವಾಗಲ್ಲ, ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸಸಿ ಆಗಿರುತ್ತೆ ನೋಡಿ, ಆವಾಗ ಕಿತ್ಕೊಂಡು ಈ ಥರ ಚೂಟ್ಕೊಂಡ್ಬಿಟ್ಟು ಸೊ ಇದನ್ನು ಪಲ್ಯ ಮಾಡುವಂಥದ್ದು. ಸೊ ಇವಾಗ ಬರೋದಿಲ್ಲ ಮಾಡೋದಕ್ಕೆ, ಬಿಕಾಸ್ ಇವಾಗ ಬಲ್ತು ಹೋಗಿದೆ ಸೊಪ್ಪು, ಹಾಗೆ ಇದು ಹುಳಿ ಕೂಡ ಆಗಿರುತ್ತೆ. ಸೊ ಇವಾಗ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ, ಇದು ಇವಾಗ ಯಾರು ಮಾಡೋದಿಲ್ಲ ಇದನ್ನು. ಇವಾಗ ಏನಿದ್ರು ಕಡಲೆಕಾಯಿನ ತಿನ್ನುವಂಥದ್ದು. ಇವಾಗೇನು ಕಡಲೆ ಏನೋ ಆಗಿದೆ ಅಲ್ವಾ, ಸೊ ಅದನ್ನು ಸುಲಿದ್ಬಿಟ್ಟು ಸಿಪ್ಪೆನ ತಿನ್ನುವಂಥದ್ದು, ಆಮೇಲೆ ಫ್ರೈ ಮಾಡಿ ತಿನ್ನುವಂಥದ್ದು. ಅಥವಾ ನೀವು ಕಡಲೆಕಾಳು ಉಸುಳಿ ಹೇಗೆ ಮಾಡ್ತೀರಲ್ವ, ಚೆನ್ನ ಉಸುಳಿನ, ಬ್ಲ್ಯಾಕ್ ಚೆನ್ನದ್ದು, ಸೊ ಅದನ್ನೇ ನೀವು ಇವಾಗ ಫ್ರೆಶ್ ಕಡಲೆಯಿಂದನೂ ಚೆನ್ನ ಉಸುಳಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಿತ್ಕೊಂಡಾಗ ಎಷ್ಟು ಫ್ರೆಶ್ ಆಗಿದೆ. ಈ ಥರ ಕಿತ್ಕೊಂಡು ತಿನ್ನೋದಂತೂ ನಂಗಂತೂ ತುಂಬಾ ಇಷ್ಟ. ಸೊ ಕಾಣಿಸ್ತಿರ್ಬೋದು ನಿಮಗಿಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡಲೆಕಾಯಿ ಸೀಸನ್ನಲ್ಲಂತೂ ನಾರ್ತ್ ಕರ್ನಾಟಕ ಕಡೆ ನೀವು ಹೋದರೆ ಪ್ರತಿದಿನ ನೀವು ಕಡಲೆಕಾಯಿ ಮನೇಲಿ ತಿನ್ನೋದಕ್ಕೆ ತಂದು ಕೊಟ್ಟಿರ್ತಾರೆ, ಹೊಲದಿಂದ ಕಿತ್ಕೊಂಬಂದು. ಸೊ ಮುಗಿಯೋವರೆಗೂ ಕಡಲೆಕಾಯಿದೆ ದರ್ಬಾರ್ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಕಡಲೆಕಾಯ್ದು ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು ಅವಾಗ. ಸೊ ಬಂದಾಗಿಂದ ಹಾಗೆ ಕಡಲೆಕಾಯಿ ಕೀಳೋದು, ಆ ಕಡೆ ನನ್ನ ತಮ್ಮ ಒಂದು ಕೆರೆ ಇದೆ ಅಲ್ಲಿ ತೊಳ್ಕೊಂಬಂದ್ಬಿಟ್ಟು ತಂದು ಕೊಡ್ತಾ ಇದ್ದಾನೆ, ನಾವು ಹಾಗೆ ತಿಂತಾ ಇದ್ದೀವಿ. ಸೊ ಅದು ಹುಳಿ ಇರುತ್ತೆ, ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಅದು ವಾಶ್ ಮಾಡಿಕೊಂಡು ತಿನ್ನಬೇಕಾಗತ್ತೆ. ಸೊ ಇಲ್ಲಿ ನಾವು 1 o'clock ಆಗಿತ್ತು, ಊಟ ಎಲ್ಲ ಕಟ್ಕೊಂಬಂದಿದ್ವಿ, ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇಲ್ಲಿ ನಾರ್ತ್ ಕರ್ನಾಟಕ ಕಡೆ ಎಳ್ಳು ಅಮಾವಾಸ್ಯೆನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಅವಾಗ ಇನ್ನೂ ರಜೆ ಬಿಟ್ಟಿರಲಿಲ್ಲ ಅಂಥೇಳಿ ಬಂದಿರಲಿಲ್ಲ, ಅದಕ್ಕೋಸ್ಕರ ಮತ್ತೊಂದು ದಿನ ನಾವಿಲ್ಲಿ ಅದೇ ಎಳ್ಳು ಅಮಾವಾಸ್ಯೆಗೆ ಏನು ಅಡುಗೆ ಮಾಡ್ತೀವಲ್ವ ಅದನ್ನೆಲ್ಲ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲ ರೆಡಿ ಮಾಡಿದ್ರು. ಸೊ ನಮಗೋಸ್ಕರ ಮತ್ತೊಂದು ದಿನ ಹೋಗೋಣ ಅಂತಲೂ ಕೂಡ ಹೇಳಿದರು ಊಟಕ್ಕೆ, ಹೊಲಕ್ಕೆ. ಸೊ ಅದನ್ನೆಲ್ಲ ಮಾಡಿಕೊಂಡು ನಮ್ಮನ್ನ ಊಟಕ್ಕೆ ಹೊಲಕ್ಕೆ ಕರ್ಕೊಂಬಂದಿದ್ದಾರೆ. ನಮಗಂತೂ ತುಂಬಾ ಇಷ್ಟ ಈ ಥರ ನೇಚರ್ ಮಧ್ಯೆ ಬಂದು ಫ್ಯಾಮ್ಲಿ ಜೊತೆಗೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದು. ನಾವೆಲ್ಲರೂ ಬಂದಿದ್ವಿ, ಹಾಗೆ ಅಮ್ಮ, ತಮ್ಮ, ತಮ್ಮನ ಹೆಂಡತಿ, ಆಮೇಲೆ ತಮ್ಮನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ನಮ್ಮ ಪಪ್ಪಾಗೆ ಬರೋಕ್ಕಾಗಲಿಲ್ಲ, ಒಂದೇನೋ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಅವರು ಬೇರೆ ಊರಿಗೆ ಹೋಗಿದ್ದರು. ಸೊ ಅವ್ರು ಬಂದಿದ್ದರು, ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ಅವ್ರನ್ನ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ಸೊ ನಾವಷ್ಟೇ ಬಂದಿದ್ದೀವಿ. ಹಾಗೆ ನನ್ನ ಹಸ್ಬೆಂಡೂ ಬಂದಿರಲಿಲ್ಲ, ಊರಲ್ಲೇ ಇದ್ದರು ಬೆಂಗಳೂರಲ್ಲಿ, ಅವ್ರನ್ನ ಕೂಡ ತುಂಬ ಮಿಸ್ ಮಾಡ್ಕೊಂಡ್ವಿ. ಈ ಥರ ವೆರೈಟಿ ಆಫ್ ಫುಡ್ ಮಾಡಿದರು. ಸೊ ಅವ್ರಿಗೂ ತುಂಬಾ ಇಷ್ಟ ಈ ಥರ ಊಟ ಮಾಡೋದಂದರೆ. ಸೊ ಅವ್ರು ಬಂದಿರದೇ ಇರೋ ಕಾರಣ ಅವರು ಮಿಸ್ ಮಾಡಿಕೊಂಡ್ರು ಅಂತ ಹೇಳ್ಬೋದು ಈ ಊಟನ. ಎಷ್ಟು ಸಿಂಗಲ್ ಪೀಸ್ ಇರ್ತಾವು. ವೆರೈಟಿ ಫುಡ್ ಅಂತೂ ರೆಡಿ ಇದೆ, ಇನ್ನೂ 1-2 ಐಟಮ್ ಮಿಸ್ಸಿಂಗ್ ಇದೆ ಇದರಲ್ಲಿ, ಎಳ್ಳಮಾವಾಸ್ಯೆಗೆ ಮಾಡಿರೋಂಥ ಐಟಮ್. ಸೊ ಹಾಗೆ ಮಕ್ಕಳಿಗೂ ಕೂಡ ತುಂಬ ಹಸಿವಾಗ್ತಾ ಇದೆ, ಅವ್ರಿಗೂ ಇವಾಗ ಊಟಕ್ಕೆ ಕೊಡ್ತಾ ಇದ್ದೀವಿ. ಸೊ ಇದು ಏನೇನಿದೆ ಫುಡ್ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಮಾಡಿರ್ತಕ್ಕಂಥ ಅಡುಗೆಗಳು ಏನಿದೆಯಲ್ಲ ಇದ್ರದ್ದು ಎಲ್ಲ ರೆಸಿಪಿಗಳು ನಮ್ಮದು ಪೇಡಾನಗರಿ ಫುಡ್ಸ್ ಅಂತ ಇನ್ನೊಂದು ರೆಸಿಪಿ ಚಾನಲ್ ಇದೆ. ಸೊ ಅದರಲ್ಲಿ ಎಳ್ಳು ಅಮಾವಾಸ್ಯೆ ರೆಸಿಪೀಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ಹುಡುಕಿ ಆ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಚಿರು ತಗೋತೀನಿ ತಿನ್ನು ಒಲ್ಲ ಅನ್ಕೊಂಡು ಹಚ್ಚ ನೋಡಿ ಹಿಂಗ ತಿನ್ರಿ ಸ್ಟಾರ್ಟ್ ಮಾಡ್ರಿ. ಅವ್ರು ತಿನ್ಲಿ ಹಾಕ್ತತಿ. ಒಂದೊಂದ ಇವಾಗ ಫಸ್ಟ್ ಅಂತ ತಿನ್ರಿ, ಅವನ ತಿಂದ್ರೆ ಊಟ ಮಾಡೋದಿಲ್ಲ. ಮೇನ್ ಆಗಿ ಬಂದ್ಬಿಟ್ಟು ನಾರ್ತ್ ಕರ್ನಾಟಕ ಕಡೆ ಎಲ್ಲ ಇದು ಅಗ್ರಿಕಲ್ಚರ್ ಫ್ಯಾಮಿಲಿ ಇರೋರೆಲ್ಲನೂ ಈ ಎಳ್ಳಮಾವಾಸ್ಯೆನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆವತ್ತಿನ ಹಿಂದಿನ ದಿನಾನೇ ನೈಟ್ ರಾತ್ರಿ ಎಲ್ಲ ಅಡುಗೆಗಳನ್ನೆಲ್ಲ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಳಗ್ಗೆ ಅಂದರೆ ಒಂದು 11 ಗಂಟೆ 11:30 ಹೊಲಕ್ಕೆ ಹೋಗಿ ಜಮೀನಿಗೆ ಹೋಗಿ
ಆ ಟೈಮ್ನಲ್ಲಿ ರೈತರು ತಮ್ಮ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆ ತುಂಬ ಚೆನ್ನಾಗಿ ಫಸಲು ಬಂದಿರುತ್ತೆ. ಸೊ ಭೂಮಿ ತಾಯಿಗೆ ಮೊದಲು ಪೂಜೆ ಮಾಡಿ ವಿಧ ವಿಧವಾದ ಅಡುಗೆಯನ್ನು ಮಾಡಿ ಭೂಮಿ ತಾಯಿಗೆ ನೈವೇದ್ಯ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ದಿನ ಅಂತ ಹೇಳ್ಬೋದು. ವರ್ಷನೂ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗಲಿ, ರೈತರು ಬಿತ್ತಿದ ಬೀಜಕ್ಕೆ ಬೆಳೆ ಚೆನ್ನಾಗಿ ಬರಲಿ, ಹಾಗೆ ನಮ್ಮ ಕನ್ನಡಿಗರ ಹೊಟ್ಟೆನ ತುಂಬಿಸಿದ ಆ ಭೂಮಿ ತಾಯಿಗೆ ರೈತರು ತಮ್ಮ ಕುಟುಂಬ ಸಮೇತವಾಗಿ ಹೊಲಕ್ಕೆ ಬಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಒಂದು ದಿನ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಆ ಒಂದು ಪ್ರೊಸೀಜರ್ ಏನಿದೆಯಲ್ಲ, ಸೊ ಅದನ್ನೆಲ್ಲ ಆಲ್ರೆಡಿ ನಾವು ಎಳ್ಳಮಾವಾಸ್ಯೆ ದಿನ ಮಾಡಿ ಆಗಿದೆ ನಮ್ಮ ಮನೆಯಲ್ಲಿ. ಇವತ್ತು ಬರೀ ಮತ್ತೊಂದು ಸಾರಿ ಆ ಅಡುಗೆಯನ್ನು ಮಾಡಿಕೊಂಡು ಊಟಕ್ಕೆ ಬಂದಿರೋವಂಥದ್ದು ನಮಗೋಸ್ಕರ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಅಡುಗೆ ಮಾಡಿದ್ದಾರೆ, ಅದನ್ನೆಲ್ಲ ನಾವಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದೆಲ್ಲ ರೆಸಿಪಿಗಳು ನಮ್ಮದು ಪೇಡಾನಗರಿ ಫುಡ್ ಚಾನಲಲ್ಲಿ ಎಲ್ಲ ರೆಸಿಪಿಗಳನ್ನೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೇ ನೀವು ಚೆಕ್ಔಟ್ ಮಾಡ್ಬೋದು. ಹಾಗೆ ನೀವು ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾರ್ತ್ ಕರ್ನಾಟಕದ ಸ್ಪೆಷಲ್ ಥಾಲಿ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಸೀಸನ್ನಲ್ಲಿ ಕಡಲೆಕಾಯಿ ಕೂಡ. ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಪುಂಡೆ ಪಲ್ಯ, ಕುಚ್ಚಿದ ಖಾರ, ಹೆಸರು ಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಆಮೇಲೆ ಶೇಂಗಾ ಹೋಳಿಗೆ, ಕಡುಬು, ಆಮೇಲೆ ಇದು ಜೋಳದ ವಡಿ, ಅನ್ನ, ಕಟ್ಟಿನ ಸಾರು, ಸೊ ಹಾಗೆ ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ, ಕಡಲೆ ಚಟ್ನಿ, ಆಮೇಲೆ ಅಗಸೆ ಚಟ್ನಿ, ಈ ಥರ ವಿಧ ವಿಧವಾದ ಚಟ್ನಿ ಪುಡಿಗಳು ಸಿಗತ್ತೆ. ಹಾಗೆ ಅದ್ರ ಜೊತೆಗೆ ಜೋಳದ ರೊಟ್ಟಿನೂ ಇರುತ್ತೆ, ಸಜ್ಜೆ ರೊಟ್ಟಿ ಇರುತ್ತೆ. ಸೊ ಚಪಾತಿ, ನಾವಿವತ್ತು ಸಜ್ಜೆ ರೊಟ್ಟಿ ಅಷ್ಟೇ ಮಾಡಿದ್ದೀವಿ. ಸೊ ಎಲ್ಲ ರೆಸಿಪಿಗಳನ್ನು ಒಂದ್ಸಲ ಟ್ರೈ ಮಾಡಿ. ಗಿರೀಶ್ ಇದು ನೀನೇ ತೊಗೊಂಬಿಡು. ಊಟ ಮಾಡ್ರಪ್ಪ, ಊಟ ಮಾಡ್ರಿ. ಏನು ಅಂತೀರಿ? ಮೆಣಸಿಕಾಯಿ ಅಂತ. ವಿನೀತ್, ನೀ ಏನು ಅಂತಿ? ಹಾಂ, ಊಟ ಮಾಡು, ಊಟ ಮಾಡು. ಅರು, ನೀ ಏನು ಊಟ ಮಾಡಂತಿ? ಊಟ ಏನು ಮಾಡಂತೀವ? ತಿನ್ ತಿನ್ ತಿನ್. ರೆಸಿಪಿ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ಸ್ಕ್ರೀನ್ ಮೇಲೆ ನಾನು ಚಾನಲ್ ಹೆಸರು ಹಾಕಿರ್ತೀನಿ. ಅದನ್ನು ಕೂಡ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನೀವು ಅಲ್ಲಿ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗ್ಬೋದು. ನಾವು ಕೂಡ ಊಟ ಮಾಡೋವಂಥ ಟೈಮು. ಸೊ ಮಕ್ಕಳಿಗೆಲ್ಲ ಊಟ ಕೊಟ್ಟು ನಾವು ಕೂಡ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಸೊ ಅಡುಗೆ ಅಂತೂ ತುಂಬಾ ಚೆನ್ನಾಗಿದೆ, ಊಟ ಕೂಡ ಎಂಜಾಯ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಕಡಲೆಕಾಯಿ ಎಷ್ಟೊಂದು ಕಿತ್ಬಿಟ್ಟು ನಮ್ಮ ತಮ್ಮ ಇಟ್ಟಿದ್ದಾನ ಆಲ್ರೆಡಿ. ಸೊ ಮನೆಗೆ ಒಯ್ಯೋದಕ್ಕಂತ ಹೇಳಿಬಿಟ್ಟು 1-2 ದಿನ, ಅಂದರೆ ಇವತ್ತು ನಾಳೆ 2 ದಿನ ನಮಗೆ ತಿನ್ನೋದಕ್ಕಾಗಿರ್ಬೋದು, ಹಾಗೆ ರೆಸಿಪಿಗಳನ್ನ ಮಾಡೋದಿದ್ರೆ ಅದಕ್ಕೂ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೊಂದು ಕಿತ್ತಿಟ್ಟಿದ್ದಾನೆ. ಇಲ್ಲಿ ನಮ್ಮಮ್ಮ ಕೂಡ ಈ ಕಾಯಿಗಳನ್ನ ಹರಿತಾ ಇದ್ದಾರೆ. ಇದು ನಾ ಹೇಳಿದ್ನಲ್ಲ ಆವಾಗಲೇ ನಿಮಗೆ, ಹಂಚಿನ ಮೇಲೆ ಹಾಕಿಬಿಟ್ಟು ಹುರಿದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕೊಂದಿಷ್ಟು ಕಾಯಿನ ಹರಿತಾ ಇದ್ದಾರೆ. ಹಾಗೆ ನಮ್ಮದು ಕೂಡ ಊಟ ಆಯಿತು. ಊಟ ಮಾತ್ರ ಸಖತ್ತಾಗಿತ್ತು. ಏನು ಇನ್ನೂ ಇಲ್ಲ, ನೀ ಹಾಕೋ ಅಲ್ಲೇ ಇಟ್ಕೊಂಡು ಹಾಕೋ. ಹಾಗೆ ನೀವು ಅದನ್ನು ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಕಾಳನ್ನು ಮಾಡಿಬಿಟ್ಟು ಅದನ್ನು ಕೂಡ ನೀವು ಉಸಳಿ ಥರ ಮಾಡೋದು, ಆಮೇಲೆ ವಡೆ ಥರ ಮಾಡ್ಕೋಬೋದು, ಪಲಾವ್ಗೆಲ್ಲ ಹಾಕ್ಬೋದು. ಆ ಥರ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೊಂದು ಕಿತ್ಬಿಟ್ಟು ಆಲ್ರೆಡಿ ನಮ್ಮ ತಮ್ಮ ಅಲ್ಲಿ ಇಟ್ಟಿದ್ದಾನೆ ಗಿಡದ ಕೆಳಗಡೆ. ಸೊ ಆವಾಗಲೇ ನಾವು ಹುಣಸೆ ಗಿಡದ ಕೆಳಗೇನು ಆಟ ಆಡ್ತಾ ಇದ್ರಲ್ಲ ಮಕ್ಕಳೆಲ್ಲ, ಅದ್ರ ಕೆಳಗಡೆನೆ ಕುತ್ಕೊಂಡು ಇಷ್ಟೊತ್ತನ ನೆರಳಿಗೆ ಊಟ ಮಾಡಿರೋವಂಥದ್ದು. ಇಲ್ಲಿಂದ ಅಲ್ಲಿವರೆಗೂ ಕಡ್ಲಿ ಹೊಲ ನನ್ನ ಕಾಣಿಸ್ತತಲ್ಲ ಫುಲ್. ವಿನೀತ್ ಬಾ ಇಲ್ಲೇ.
ಸೊ ಇದು ಸೆಂಟರಲ್ಲಿದೆ, ಹೊಲದ ಸೆಂಟರ್, ಹುಣಸೆ ಗಿಡ ಇರೋದು. ಇದರಿಂದ ಆ ಕಡೆ ಅರ್ಧ ಹೊಲ ಇದೆ ನಮ್ಮದು. ಸೊ ಅವಾಗಲೇ ತೋರಿಸ್ದಂಗೆ ಈ ಕಡೆ ರೋಡಿನಿಂದ ಅರ್ಧ ಹೊಲ, ಗಿಡದವರೆಗೂ ಅರ್ಧ ಹೊಲ ಇದೆ. ಸೊ ಇದರಿಂದ ಆ ಕಡೆ ಅರ್ಧ ಹೊಲ ಇದೆ. ಚಿರು ಯಾರಿಗೂ ಇಷ್ಟು ನಿನಗ ಇಷ್ಟು ನೀನು ತಿಂತೀಯಾ? ನೋಡ್ಕೊ. ನಾವೆಲ್ಲರೂ ಇಲ್ಲೇ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮಕ್ಕಳು ನಾವೆಲ್ಲ ಸೇರಿ ಸ್ವಲ್ಪ ಆಟ ಆಡಿದ್ವಿ. ಫುಲ್ ಫನ್ ಮಾಡಿದ್ವಿ ಅಂತ ಹೇಳ್ಬೋದು ಇವತ್ತಿನ ದಿನ ಅಂತರೂ. ಹಾಗೆ ಸ್ವಲ್ಪ ನೆರಳೆಲ್ಲ ಬಂದಿತ್ತು ಗಿಡದ ಕೆಳಗೆ. ಹಾಗೆ ಸ್ವಲ್ಪ ನಿದ್ದೆನೂ ಮಾಡಿಕೊಂಡು ನಂತರ ಇಲ್ಲೇ ಮತ್ತೆ ಕಡಲೆಕಾಯಿನ ಸ್ವಲ್ಪ ಕಿತ್ಬಿಟ್ಟಿಟ್ಟಿದ್ವಲ್ಲ, ಅದರಲ್ಲಿದು ಅಮ್ಮ ಕಾಯಿ ಮಾಡಿ ಇಟ್ಟಿದ್ರಲ್ಲ ಅದನ್ನೆಲ್ಲ ಸೊ ಎಲ್ಲ ಒಂದು ಚೀಲಕ್ಕೆಲ್ಲ ತುಂಬಿ ಇಟ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಮಕ್ಕಳು ಕೂಡ ಫನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಇವನ್ ನೋಡು ಎತ್ತಿಡ್ಕೊಂಡು ನಿಂತಾನ. ಎಷ್ಟು ನಿಮಿಷಪ್ಪ? ಸಂಜೆ ಮಟ ಎತ್ತಿಟ್ಕೊಂಡು ನಿಂತ್ಬಿಡಿ. ಇಷ್ಟ ನೀ ಎತ್ತಿವಾಗ ನೀ ಎತ್ತ. ಯಾಕೆ ಹಿಂಗೆ ಮಾಡ್ತಿ? ಏಯ್ ನೀ ಯಾಕೆ ಜಿಗಿತ? ಎತ್ತ. ಹಾಂ ಎತ್ತು ವಿನೀತ್. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 5:30 ಆಗ್ತಾ ಬಂತು ಅನಿಸುತ್ತೆ. ನಾವು ಕೂಡ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ನೀವಲ್ಲಿ ನೋಡ್ತಾ ಇರ್ಬೋದು, ನಾವು ಅಲ್ಲಿ ಕುತ್ಕೊಂಡಿದ್ವಲ್ಲ ಹುಣಸೆ ಮರ, ಅದರಿಂದ 3 ಲೈನ್ಗೆ ಗಿಡಗಳಿದಾವು. ಅದರಲ್ಲಿ 3ನೇ ಗಿಡ ಇದೆ ಅಲ್ವಾ, ಅಲ್ಲಿವರೆಗೂ ನಮ್ಮದು ಹೊಲ ಇರೋದು, ಕಡಲೆನ ಹಾಕಿರೋ ಅಂಥದ್ದು. ಸೊ ಈ ಕಡೆ ನೋಡ್ತಾ ಇದ್ದೀರಲ್ವ, ಇಲ್ಲಿ ಹತ್ತಿಯನ್ನು ಹಾಕಿದ್ದಾರೆ. ಸೊ ಇದೊಂದು 2 ಎಕರೆ ಹಾಕಿದ್ದಾರೆ ಅನಿಸುತ್ತೆ. ಇದು ಆಲ್ರೆಡಿ ಕಾಟನ್ ಅಂದರೆ ಹತ್ತಿ ಅಂತ ಏನು ಹೇಳ್ತೀವಲ್ವ ನಾವು, ಸೊ ಅದೆಲ್ಲ ಬಂದಾಗಿದೆ. ಎಲ್ಲ ಅದನ್ನು ಹತ್ತಿನ ಬಿಡಿಸಿದ್ದಾರೆ. ಇನ್ನೂ ಒಂದೊಂದು ಏನೋ ಬರ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಇದು ಹತ್ತಿದು ಮೊಗ್ಗೇನಿದೆ ಅಲ್ವಾ, ಸೊ ಇದು ಓಪನ್ ಆಗಿಬಿಟ್ಟು ಕಾಟನ್ ಆಗುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದಂಗೆ ಈ ಥರ ಹೂವು ಇರುತ್ತೆ. ಫಸ್ಟು ಹೂವು ಆಗಿ ಆಮೇಲೆ ಆ ಥರ ಮೊಗ್ಗು ಥರ ಆಗಿಬಿಟ್ಟು ಆಮೇಲೆ ಅದು ಓಪನ್ ಆಗಿ ಹತ್ತಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ತೋರಿಸ್ತಾ ಇದ್ದೇನಲ್ವ, ಈ ಥರ ಫೈನಲ್ ಆಗಿ ಹತ್ತಿ ಆಗಿದೆ. ಸೊ ಈ ಥರ ಆದಮೇಲೆ ನಾವು ಇದನ್ನು ಬಿಡಿಸುವಂಥದ್ದು. ಸೊ ಈ ಥರ ಇದನ್ನ ಆಲ್ರೆಡಿ 2 ಸಾಲಿ ಆಲ್ರೆಡಿ ಬಿಡಿಸಿದ್ದಾರೆ. ಇವಾಗ ಒಂದೊಂದು ಮತ್ತೆ ಬರ್ತಾ ಇರುತ್ತೆ, ಅದನ್ನು ಆಗ್ಲಿಕ್ಕಂತ ಬಿಟ್ಟಿದ್ದಾರೆ ಅಷ್ಟೇ. ಸೊ ಇದು ಆಲ್ರೆಡಿ ಬಿಡಿಸಾಗಿದೆ ಎಷ್ಟೊಂದು, ಇನ್ನೇನು ಲಾಸ್ಟ್ಗೆ ಒಂದೊಂದು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಕಾಟನ್ ಸೊ ರೆಡಿಯಾಗಿರುತ್ತೆ. ಸೊ ನಾವೆಲ್ಲ ಕಾಟನ್ ಬಟ್ಟೆಗಳನ್ನ ಹಾಕೋತೀವಲ್ಲ, ಇದರಿಂದನೇ ರೆಡಿ ಆಗೋದು. ಕಾಣಿಸ್ತಿರ್ಬೋದು ನಿಮಗೆಲ್ಲ, ಆಲ್ರೆಡಿ ಎಲ್ಲ ಮುಗಿದು ಹೋಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಒಂದು ಚಿಕ್ಕದು ಟೆಂಟ್ ಹಾಕಿದ್ದಾರೆ. ಸೊ ಏನಕ್ಕಂತಂದರೆ ಈ ಕಡಲೆ ಎಲ್ಲ ಹಾಕಿದ್ದೀವಲ್ಲ, ಅದನ್ನು ಕಿತ್ಕೊಂಡು ಹೋಗಲಿಕ್ಕೆ ತುಂಬ ಜನರು ಬರ್ತಿರ್ತಾರೆ. ಅದಕ್ಕೋಸ್ಕರ ಒಬ್ಬರನ್ನ ಕಾಯೋದಕ್ಕಂತ ಹೇಳ್ಬಿಟ್ಟು ಸೊ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ನೆರಳಿರಲಿ ಅಂತ ಕುತ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಸೊ ಇದೊಂದು ಟೆಂಟ್ ಹಾಕಿರ್ತಾರೆ. ಡೇ ಟೈಮಲ್ಲೆಲ್ಲ ಬಂದು ಹೊಲನ ಕಾಯ್ತಿರ್ತಾರೆ ಅವರಿಗೋಸ್ಕರ.
ಇಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ಸೊ ಇದು ಜೋಳ. ನಾವೇನು ನಾರ್ತ್ ಕರ್ನಾಟಕ ಕಡೆ ಎಲ್ಲ ಜೋಳದ ರೊಟ್ಟಿ ಎಲ್ಲ ತಿಂತೀವಲ್ಲ, ಸೊ ಅದು ಇದು ಆ ಜೋಳ ಇದು. ಸೊ ಇದೆಲ್ಲ ಇನ್ನು ಇವಾಗ ಆಗ್ತಾ ಇದೆ ಕಾಳುಗಳು. ಇದೆಲ್ಲ ಆಗಿ ದಪ್ಪವಾಗಿ ಆಮೇಲೆ ಒಣಗಬೇಕು, ಆವಾಗ ನಿಮ್ಗೆ ಜೋಳ ರೆಡಿಯಾಗಿರುತ್ತೆ. ಅದರಿಂದ ಜೋಳದ ರೊಟ್ಟಿನ ಮಾಡ್ಬೋದು. ಸೊ ಇದನ್ನು ತುಂಬ ಕಡಿಮೆ ಹಾಕಿರ್ತಾರೆ, ಮನೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಜೋಳನ ಹಾಕಿದ್ದಾರೆ. ಸೊ ಇದನ್ನೆಲ್ಲ ಮಾರಾಟ ಮಾಡಲಿಕ್ಕೆಲ್ಲ ಇವಾಗ ತುಂಬ ಜಾಸ್ತಿ ಏನು ಹಾಕ್ತಾ ಇಲ್ಲ, ಮನೆಗೆ ಬೇಕಾಗುವಷ್ಟು ಮಾತ್ರನ ಜೋಳನ ಸ್ವಲ್ಪನೇ ಹಾಕ್ಕೊಂಡಿದ್ದಾರೆ. ಸೊ ಉಳಿದಿದ್ದನ್ನೆಲ್ಲ ಕಡಲೆ ಹಾಕಿದ್ದಾರೆ. ಇವಾಗ ನಾವು ಕೂಡ ಮನೆಗೆ ಹೊರಡ್ತಾ ಇದ್ವಿ. ಆಲ್ಮೋಸ್ಟು ಸೂರ್ಯ ಮುಳುಗೋ ಹೊತ್ತಾಗ್ತಾ ಇದೆ. ಮಕ್ಕಳು ಆಮೇಲೆ ಎಲ್ಲರೂ ಹೋಗಿ ಟ್ಯಾಕ್ಟ್ರಲ್ಲಿ ಕುತ್ಕೊಂಡಿದ್ದಾರೆ ಆಲ್ರೆಡಿ. ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ, ನನ್ನ ತಮ್ಮ ಆಲ್ರೆಡಿ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದಾನೆ. ಸೊ ನಾವು ಕೂಡ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ವಿನೀತ್ ಎಲ್ಲಿದ್ದಾನೆ? ಟಾಟಾ ಟಾಟಾ ಬಾಯ್. ಹಾಂ, ಸೊ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿ ಹೋಯಿತು ಅಂತ ಹೇಳ್ಬೋದು. ಎಕ್ಸ್ಪೆಷಲಿ ವಿನೀತ್ ಅಂತೂ ತುಂಬಾ ಖುಷಿಪಟ್ಟ. ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದಕ್ಕೆ ಸೊ ಬೆಂಗಳೂರಲ್ಲೆಲ್ಲ ಸಿಗೋದಿಲ್ಲ. ಸೊ ಇಲ್ಲಿ ಬಂದಾಗ ಒಂಥರ ಹಳ್ಳಿಗೆ ಬಂದಾಗ ಮಾತ್ರ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು. ಸೊ ನಾವು ಎಷ್ಟೆಷ್ಟೋ ದುಡ್ಡು ಕೊಟ್ಟು ರೆಸಾರ್ಟು ಅಂತ ಇಂಥಲ್ಲೆಲ್ಲ ಹೋಗಿರ್ತೀವಿ. ಸೊ ಅದಕ್ಕಿಂತ ಈ ಥರ ಊರಿಗೆ ಬಂದಾಗ ಈ ಥರ ಹೊಲಗಳಿಗೆಲ್ಲ ಹೋಗಿ ಈ ಥರ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬರುವಂಥದ್ದು ಇದೆಯಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲೇನು ನೋಡಿದ್ರಲ್ವ ನೀವು, ಆ ಕೆನಾಲ್ ಮಲ್ಲಪ್ರಭಾ ಡ್ಯಾಮನ್ನು ನೀವು ಕೇಳಿರ್ಬೋದು. ಆ ಡ್ಯಾಮಿನ ನೀರನ್ನೇ ಈ ಕೆನಾಲ್ದ ಮುಖಾಂತರ ನಮ್ಮ ಊರ ಮೇಲೆ ಹಾಸಿ ಹೋಗಿರ್ತಕ್ಕಂಥದ್ದು. ಸೊ ಈ ಕೆನಾಲಿಂದನೇ ನೀರಾವರಿ ಎಲ್ಲ ಇಲ್ಲಿ ಯೂಸ್ ಮಾಡಿಕೊಂಡು, ಆ ನೀರನ್ನು ಯೂಸ್ ಮಾಡಿಕೊಂಡು ನೀರಾವರಿ ಎಲ್ಲ ಬೆಳೆನ ಬೆಳೀತಕ್ಕಂಥದ್ದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕುರಿ ಹಾಗೆ ಮೇಕೆಗಳು ನಿಲ್ಲಿಸಿದ್ದಾರೆ. ಎಲ್ಲರೂ ಮಕ್ಕಳಂತೂ ನೋಡಿ ತುಂಬಾ ಖುಷಿಪಟ್ಟರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.